ಇವತ್ತು ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಸಕ್ ಹೋಗ್ತಾ ಇದೀವಿ. ಶಿವರಾಜ್ ಅವ್ರದ್ದು 17 Pro ಗಾಯ್ಸ್. ಎಲ್ಲ ಫುಲ್ ಇಂಗ್ಲಿಷ್ ಗಾಯ್ಸ್ ಮಾತಾಡೋದು. ಶಿವರಾಜ್ ಅವರು ಫ್ಲಿಪ್ ಹೊಡಿತಾ ಇದಾರೆ ನೋಡಿ. ವಿಟಮಿನ್ ಎಂ ಇದ್ರೆ ನಿಮ್ ಕಡೆಗೆ ಎಲ್ಲ ನಡೀತೈತಿ. ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಲೂಟಿ ಮಾಡಿ ಗಾಯ್ಸ್ 9 ಕೋಟಿ. ಇವತ್ತನೇ ಜಿಮ್ ಮುಗಿಸ್ಕೊಂಡೆ. ಅದು 20ರಿಂದ ಒಂದು 7-25 ಆಗಿದ್ದೀವಿ. 1 ಅವರ್ ಜಿಮ್ಮನ್ನು ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ. ಬನ್ನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಹೊಸ ಬ್ಲಾಗ್ ಎಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಆಲ್ರೆಡಿ ತಮ್ಮಲ್ಲಿ ನೋಡಿದ್ರ, ಇವತ್ತು ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಸಕ್ ಹೋಗ್ತಾ ಇದ್ದೀವಿ. ಏನಕ್ಕಂದ್ರೆ ಇವತ್ತು ಲಾಸ್ಟ್ ಡೇಟ್ ಅಂತೆ, ಅದಕ್ಕೆ ಹೋಗ್ತಾ ಇದ್ವಿ. ಇನ್ನೂ ಒಂದು 10 days ಇರ್ಬೋದು. ಮೋಸ್ಟ್ಲಿ ಇವತ್ತು ಕಟ್ಟೋದೇ ನಾಳೆ ಕಟ್ಟಿದ್ರೆ ಫೈನ್ ಬೀಳುತ್ತೆ. ಸುಮ್ಮನೆ ಏನಕ್ಕೆ ಅಂತ ಹೇಳಿ ಇವತ್ತು ಅಡ್ಮಿಷನ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಬೇರೆ ಸರ್ವರ್ ಇಲ್ಲ ಅಂತೆ. ಎಲ್ಲರೂ ಆಲ್ಮೋಸ್ಟ್ ಆಲ್ ಇವತ್ತೇ ಅಡ್ಮಿಷನ್ ಮಾಡಿಸೋದು ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಸರ್ವರ್ ಬ್ಯುಸಿ ಇದೆ ಅಂತೆ. ನೋಡಬೇಕು ಇನ್ನೂ ಏನೇನಾಗುತ್ತೆ ಅಂತ. ಇವತ್ತು ಏನೇ ಆಗಲಿ ಅಡ್ಮಿಷನ್ ಮಾಡಿಸೇ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫೋಟೋಸ್ ಕಡೆಗೆ ಹೋಗ್ಬೇಕು. ಫಸ್ಟ್ ಬನ್ನಿ, ಮುಂದಿನ ಕತೆ ಏನು ಅಂತ ಹೋಗ್ತಾನೆ ಹೇಳ್ತೀನಿ. ಲೆಟ್ಸ್ ಗೋ. ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೀವಿ. ಫೀಸಿಗೆ ಫೋನ್ಪೇ ಹಾಕೊಬೇಕಂತದ್ದು ಅಮೌಂಟು ಫೋನ್ಪೇ ಇರ್ಬೇಕಂತೆ ಫೀಸ್ ಪೇ ಮಾಡೋಕ್ಕೆ. ಕ್ಯಾಶ್ ಇದೆ ನಮ್ಮ ಹತ್ರ. ಅದಕ್ಕೆ ಇವಾಗ ಗಿರೀಶ್ ಅಣ್ಣನ ಹತ್ರ ಬಂದಿದ್ದೀವಿ. ಅವರು ಎಲ್ಲೇ ಹೊರಗಡೆ ಹೋಗಿದ್ದಾರೆ. ಫೋನ್ ಮಾಡಿ ಹೇಳಿದ್ದೀವಿ ಬನ್ನಿ ಅಂತ. ಅವರು ಬ್ಯಾಂಕ್ ಹತ್ರ ಬರ್ತಾ ಇದ್ದಾರಂತೆ. ನಮ್ಮ ಜೊತೆ ಶಿವರಾಜ್ ಅವರು ಇದ್ದಾರೆ ಇಲ್ಲಿ. ಬೆಳಗ್ಗಿನ ಅಡ್ಮಿಷನ್ ಮಾಡಿಸ್ಬೇಕಂತ ಕರ್ಕೊಂಡ್ ಬಂದಿದ್ದೀನಿ ನಾನೇ. ಅಲ್ಲಿ ಬಂದು ನೋಡಿ ಗೈಸ್, ಗಿರೀಶ್ ಬ್ರೋ ಕೆಲಸ ಐತೆ ಅಂತಂದು ಹೊರಗಡೆ ಹೋಗಿದ್ರು. ಬನ್ನಿ, ಅವ್ರು ಬಂದ್ರು. ಅಮೌಂಟ್ ಹಾಕ್ಸೋಣ ಫೋನ್ಪೇಗೆ. ನಿಮ್ ಫೋನ್ಪೇ ಬ್ಯಾಲೆನ್ಸ್ ತೋರಿಸಿ ಬ್ರೋ. ಲೂಟಿ ಮಾಡಿ ಗಾಯ್ಸ್ 9 ಕೋಟಿ. ಹಾಯ್ ಬ್ರೋ. ಹಾಯ್. ಬಹಳ ಬಿಜಿ ಆಗ್ಬಿಟ್ಟಿದ್ದಾರೆ ಗೈಸ್. ಆಯ್ತು ಬ್ರೋ, ನಿಮ್ದು KGF ಮೂವಿ ಮಾಡ್ತೀರಾ? ಬನ್ನಿ ಗೈಸ್, ಇವಾಗ ಅಮೌಂಟ್ ಹಾಕ್ಸೋಣ. ಅಮೌಂಟ್ ಹಾಕ್ಸಿ ಮತ್ತೆ ಸಿಗ್ತೀನಿ ಬನ್ನಿ ಗೈಸ್. ನಾವು ಇವಾಗ ತಾನೇ ಫೀಸ್ ಎಲ್ಲ ಕಟ್ಟಿ ಅಲ್ಲಿದ್ದ ಜೆರಾಕ್ಸ್ ಶಾಪಿಂದ ಬಂದು ಇವಾಗ ಅದ್ರ ರಿಸಿಪ್ಟ್ ಎಲ್ಲ ಕಾಲೇಜಲ್ಲಿ ಸಬ್ಮಿಟ್ ಮಾಡಿ ಹೋಗ್ತಾ ಇದೀವಿ. ಅರ್ಧ ಗಂಟೆ ಆಯ್ತು ಗೈಸ್ ಫೀಸ್ ಕಟ್ಟೋದು. ಹೆಂಗೋ ಒಂದು ಕಟ್ಟಿ ಇವಾಗ ಕಾಲೇಜಲ್ಲಿ ಅಪ್ಲಿಕೇಶನ್ ಎಲ್ಲ ಇಸ್ಕೊಂಡು ಬೇರೆಯವರೆಲ್ಲ ಬಂದು ಇಸ್ಕೊಂಡು ಹೋಗಿದ್ದಾರೆ. ನಾವು ಇಲ್ಲೇ ಬಂದು ಅಪ್ಲಿಕೇಶನ್ ತಗೊಂಡು ಫಾರಮ್ ತುಂಬಿ ಅಡ್ಮಿಷನ್ ಮಾಡಿಸಿ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ, ಇವಾಗ ಹೋಗ್ತಾ ಇದೀವಿ. ಇವತ್ತೇ ಲಾಸ್ಟ್ ಡೇಟ್. ಎಲ್ರು ಆಲ್ರೆಡಿ ಕಟ್ಬಿಟ್ಟಿದ್ದಾರೆ. ನಮ್ಮ ಶಿವರಾಜ್ ಬ್ರೋನು ಕಟ್ಬಿಟ್ಟಿದ್ದಾರೆ ಗಾಯ್ಸ್ ಆಲ್ರೆಡಿ ಬಂದು. ನಾವಷ್ಟೇ ಕಟ್ಟಿದ್ದಿಲ್ಲ, ಇವತ್ತು ಬಂದು ಕಟ್ಟಿದ್ದೀನಿ ನಾನು. ಎಲ್ಲರೂ ಇವಾಗ ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ. ಇವತ್ತು ಲಾಸ್ಟ್ ಡೇಟ್. ಇವತ್ತೇನಾದ್ರು ಕಟ್ಲಿಕ್ಕೆ ಇದ್ರೆ ಇಲ್ಲ ಫೈನ್ ಬೀಳ್ತಿತ್ತು. 500-1000 ಹಂಗ ಫೈನ್ ಬೀಳ್ತಿತ್ತು. ಅದಕ್ಕೆ ಇವತ್ತು ಹೆಂಗೋ ಒಂದು ಫೈನ್ ಐತಿ ಹಾಕೋದು. ಇವತ್ತು ಲಾಸ್ಟ್ ಡೇಟ್ ಕಟ್ಟಿ ನಾವು ಇವಾಗ ಹೋಗ್ತಾ ಇದೀವಿ. ಕಾಲೇಜ್ ರಿಸಿಪ್ಟ್ ಕೊಟ್ಟಾರ ನಿಮಗೆ? ಈಗ ಒಂದು ಫೀಸ್ ಎಲ್ಲ ಕಟ್ಟಿ ಹೋಗ್ತಾ ಇದೀವಿ ಗೈಸ್. ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಲ್ಲೆಲ್ಲ ಕ್ಲಾಸ್ ಕೇಳ್ತಾ ಇದ್ರು ನಮ್ಮ ಕ್ಲಾಸ್ನವ್ರೆಲ್ಲ. ಬರೋದು ನೋಡ್ಬೇಕು ನಾವು. ಎಲ್ರು ಕ್ಲಾಸ್ ಕೇಳ್ತಾ ಇದ್ರೆ ನಾವು ಇವತ್ತು ಬಂದು ಅಡ್ಮಿಷನ್ ಮಾಡಿಸಿದೀವಿ. ನೋಡ್ಬೇಕು ಇವಾಗ ನಾವು ಯಾವಾಗ ಬರೋದಂತ. ಬಂದ್ರೆ ನಮಗೆ ಬೆಸ್ಟ್ ಆಗುತ್ತೆ. ಕ್ಲಾಸ್ಗಳೆಲ್ಲ ಸ್ಟಾರ್ಟ್ ಆಗ್ಬಿಡ್ತಾವು. ಬರ್ಬೇಕು ಗೈಸ್ ನಾವು ಕ್ಲಾಸಿಗೆ. ನೆಕ್ಸ್ಟ್ ವಾರದಿಂದ ಹೋಗಿ ನಂಗಾದ್ರೆ ನೀವು ಬರಲ್ಲ ಗೈಸ್. ಹೋಗ್ತಾ ಇದೀವಿ. ಬಿಸಿಲಿಗೆ ಸ್ವಲ್ಪ ಎಲ್ರು ಅರ್ಜೆಂಟ್ ಅಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದಾರೆ ಎಲ್ರು. ಸರ್ವರ್ ಏನಾರ ಇಲ್ಲ ಅಂದಿದ್ರೆ ಮುಗಿದೋಗಿತ್ತು ಕತೆ ಇವತ್ತು ನಮ್ದು.
ಕರೆಕ್ಟ್ ನಾವು ಫೀಸ್ ಪೇ ಮಾಡಿದ್ವಿ ಆನ್ಲೈನ್ ಅಲ್ಲಿ, ಅದು ಆಗಿ ಒಂದು 10 ಸೆಕೆಂಡಿಗೆ ಕರೆಂಟ್ ಹೋಯ್ತು ಗೈಸ್. ಇಲ್ಲ ಅಂದಿದ್ರೆ ಮತ್ತೊಂದು ಅರ್ಧ ಗಂಟೆ ಕಾಯ್ಬೇಕಾಗಿತ್ತು. ಸಾಯಂಕಾಲ ಆಕತ್ತೆ ಎಲ್ಲ. ಹಾ ಎಲ್ಲ ಸಾಯಂಕಾಲ ಆಗುತ್ತೆ. ಅಂತೂ ಒಂದ್ 2 ತಾಸಲ್ಲಿ ಫೀಸ್ ಎಲ್ಲ ಕಟ್ಟಿ ಇವಾಗ ಹೋಗ್ತಾ ಇದೀವಿ. ನೋಡಿ ಇಲ್ಲಿ ಸಾಯಿಬಾಬಾ ದೇವಸ್ಥಾನ. ಹೋಗಿದ್ರೆ ಯಾವಾಗಾದ್ರೂ ಸಾಯಿಬಾಬಾ ದೇವಸ್ಥಾನಕ್ಕೆ? ದೇವ್ರ ಭಕ್ತರು ಗಾಯ್ಸ್ ಇವರೆಲ್ಲ, ಶಿವರಾಜ್ ಅವ್ರ. ಅವಾಗ ದೇವ್ರಿಗೆ ಒಂದ್ ಸ್ವಲ್ಪ ಕೈ ಮುಗಿಬೇಕು. ನಾವು ನಮ್ ಬರ್ಡೇ ದಿವಸ ಅಷ್ಟ ಹೋಗಿದ್ ನೋಡೋರು. ಬರ್ಡೇ ದಿನ ಅಷ್ಟ ಮುಗಿಬಾರ್ದು, ದಿನ ಮುಗಿಬೇಕು. ದಿನ ಮುಗಿತೀವಿ ಮನೆಯಲ್ಲಿ. ಉದಿನ ಕಡೆ ಬದಿ ಕಡೆ ಹಚ್ತೀವಿ. ರೊಕ್ಕ ಬರೋ ಕೆಲಸ ಮಾಡ್ರಿ. ವಿಟಮಿನ್ ಎಂ ಇದ್ರಪ್ಪ ಅಂದ್ರೆ ನಿಮ್ ಕಡೆಗೆ ಎಲ್ಲಾ ನಡೀತೈತಿ. ವಿಟಮಿನ್ ಎಂ ಇಲ್ಲ ಅಂದ್ರ ಇಲ್ಲಿ ಒಟ್ಟ ನೋಡಿ ಗೈಸ್. ವಿಟಮಿನ್ ಎಂ ಅಂದ್ರ ಮನಿ ಗೈಸ್. ಮನಿ ಇದ್ರೆ ಎಲ್ಲ ಇದ್ದಂಗೆ, ಎಲ್ಲ ಕೆಲ್ಸನೂ ಆದಂಗೆ. ಹೌದಿದ್ರು ಮನಿ ಇದ್ನಪ್ಪ ಅಂದ್ರ ಇವಾಗ ನೋಡಿ ದುಡ್ಡು ಇದ್ನಪ್ಪ ಅಂದ್ರೆ ನಾವ್ ದೊಡ್ಡ ದೇವ್ರು ನೋಡಕ್ ಹೋಗ್ಬೋದು. ಹೌದಿಲ್ಲ? ಇಲ್ಲಾಂದ್ರೆ ದೇವ್ರ ನೋಡಕ್ಕೂ ರೊಕ್ಕ ಕೊಟ್ಟ ಹೋಗ್ಬೇಕು. ಆದ್ರೆ ಗುಡಿ ಒಳಗಡೆ ರೊಕ್ಕ ಕೊಟ್ಟು ಹೋಗೋದಲ್ಲ, ಬೇರೆ ಅವ್ರಿಗೆ ಹೋಗ್ಬೇಕಂದ್ರೆ ಕೊಟ್ಟು ಹೋಗ್ಬೇಕಲ್ಲಪ್ಪ. ಅದಕ್ಕೆ ವಿಟಮಿನ್ ಇರ್ಲೇಬೇಕು ಗಾಯ್ಸ್ ನಿಮ್ಮ ಹತ್ರ. ಆದಷ್ಟು ಬೇಗ ವಿಟಮಿನ್ ಎಂ ಮಾಡಿ, ಮೀನ್ಸ್ ಮನಿ ಮಾಡಿ, ಎಲ್ಲ ಬರುತ್ತೆ, ಎಲ್ಲ ಸಿಗುತ್ತೆ. ನೀವ್ ಒಂದೇ ಒಂದ್ ಲವ್ ಮಾಡಕ್ ಎಂ ಮನಿ ಮತ್ ಮದರ್ ಎರಡ ಡೈಲಾಗ್ ಅವಾಗ ನಾವೆಲ್ಲ ಒಂದೊಂದ್ ಬರ್ತಿರ್ತಾವ. ತಲೆ ಒಳಗಡೆ ಚಗ್ಗಿ ಇಟ್ಕೊಂತೀನಿ, ಹೇಳ್ಬೇಕು ಅಷ್ಟವು. ಇನ್ಮೇಲಿಂದ ಒಂದೊಂದೇ ಬಿಡಿ ನಮ್ ಬ್ಲಾಗಲ್ಲಿ. ನಿಮ್ ಬ್ಲಾಗಲ್ಲಿ ಒಂದೊಂದೇ ಬಿಡಲ್ಲ. ಬನ್ನಿ ಹೋಗ್ತಾ ಇದೀವಿ ಗೈಸ್. ನಾವ್ ಇವಾಗ ಹಂಗೆ ಹೊರಗಡೆ ಬಂದಿದೀವಿ. ಇಲ್ಲಿ ನಮ್ ಶಿವರಾಜ್ ಅವರಿದ್ದಾರೆ ನೋಡಿ. ಎಲ್ಲ ಫುಲ್ ಇಂಗ್ಲಿಷ್ ಗಾಯ್ಸ್, ಇವ್ರು ಮಾತಾಡೋದು ಫುಲ್ ನೈಸ್. ಐ ಡೋಂಟ್ ನೋ. ಇಂಗ್ಲಿಷ್ ನೋಡಿ ಗಾಯ್ಸ್ ಇವಂದು. ಗೈಸ್ ಇವಾಗ ನಮ್ಮ ಶಿವ ಇದಾನಲ್ಲ, ಅವನು ಒಂದು ಫ್ಲಿಪ್ ಮಾಡ್ತಾನೆ ಅಂತ ಇವಾಗ. ಇಲ್ಲೇ ಕಲ್ತಿ ಗೈಸ್. ಶಿವರಾಜ್ ಅವರು ಬ್ಯಾಕ್ ಫ್ಲಿಪ್ ಅವೆಲ್ಲ ಇಲ್ಲೇ ಕಲ್ತಿದ್ದಂತೆ. ಇವಾಗ ಅದೇ ಪ್ಲೇಸಿಗೆ ಬಂದಿದ್ದೀವಿ ನಾವು ಫ್ಲಿಪ್ ಹೊಡ್ಸೋಣ ಅಂತ. ಎಲ್ಲಿ ಆ ಕಡೆಗಿತ್ತ, ಇವಾಗ ಇಲ್ಲಿ ಹಾಕಿದ್ದಾರೆ. ಮನೆ ಆಗ್ತಿದಾವಲ್ಲ ನೋಡಿ, ಮನೆ ಆಗ್ತಾ ಇದಾವಲ್ಲ, ಅದಕ್ಕೆ ಇಲ್ಲಿ ಉಸುಕ್ ಸ್ಟಾಕ್ ಮಾಡಿದ್ದಾರೆ. ಇವಾಗ ಶಿವರಾಜ್ ಅವರು ಫ್ಲಿಪ್ ಹೊಡಿತಾ ಇದ್ದಾರೆ ನೋಡಿ. ಫಸ್ಟ್ ಯಾವ್ದು ಕಲ್ತಿದ್ ನೀನ್? ಫ್ಲಿಪ್ ಯಾವ್ದು ಕಲ್ತಿದ್ ಫಸ್ಟ್? ಸೈಡ್ ಹೊಡೆಯೋದು. ಆಮೇಲೆ ಫುಲ್ ಎಲ್ಲ ಗೈಸ್. ಇವಾಗ ಶಿವರಾಜ್ ಅವರು ಫ್ಲಿಪ್ ಮಾಡ್ತಾ ಇದ್ದಾರೆ ನೋಡಿ. ಫೋನ್ ಎಲ್ಲ ಕೊಡ್ತಾ ಇದ್ದಾರೆ. 17 Pro ಶಿವರಾಜ್ ಅವ್ರದ್ದು 17 Pro ಗಾಯ್ಸ್. ಬನ್ನಿ ಹೊಡಿತಾ ಇದ್ದಾರೆ, ತೋರಿಸ್ತೀನಿ. ಎಲ್ಲ ಸೆಟಪ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಅಯ್ಯೋ ಎಲ್ಲ ಫುಲ್ ಇದನ್ನ ಹೋಗ್ಬಿಡುತ್ತೆ. ಮತ್ತೆ ಅಲ್ಲಿಗೆ ಹೋಗಿ ಡಬಲ್ ಬ್ಯಾಕ್ ಹೊಡಿದೆ. ಮತ್ತೆ ಸಿಂಗಲ್ ಹೊಡಿ, ಕಾಣಿಸ್ತಿ. ಸಿಂಗಲ್ ಹೊಡಿ ಸಾಕು. ಹೆಂಗಾರ ಹೊಡಿ. ಇಲ್ಲ ಹೊಡಿ ಗಾಯ್ಸ್. ಶಿವರಾಜ್ ಅವರು ಫ್ಲಿಪ್ ಹೊಡಿತಾ ಇದ್ದಾರೆ ನೋಡಿ. ಹೊಡಿ ಮತ್ತೆ ನೆಕ್ಸ್ಟ್ ಬ್ಯಾಕ್ ಡಬಲ್ ಹ್ಯಾಂಡ್. ಸದ್ಯ ಮಾಡು. ಹೊಡಿ ಬ್ರೋ ಒಂದು ಹಂಗೆ ಹೊಡಿ ಗೈಸ್. ಹೊಡಿತಾ ಇದ್ದಾರೆ ಇವಾಗ ಬ್ಯಾಕ್ ಡಬಲ್ ಹ್ಯಾಂಡ್ ಹೊಡಿತೀಯ ಇವಾಗ. ಫಸ್ಟ್ ಒಂದು ಬ್ಯಾಕ್ ಫ್ಲಿಪ್ ಹೊಡೆದ್ರೆ ಇವಾಗ ಡಬಲ್ ಹ್ಯಾಂಡ್ ಹೊಡಿತಾ ಇದ್ದಾರೆ. ಫ್ರಂಟ್ ಡಬಲ್ ಹ್ಯಾಂಡ್ ಹೊಡಿತಾ ಇದ್ದಾರೆ. ಫ್ರಂಟ್ ಹೊಡಿತೀರಾ ಬ್ಯಾಕ್ ಡಬಲ್ ಹ್ಯಾಂಡ್ ಹೊಡಿತೀರಾ? ಇವಾಗ ಫ್ರಂಟ್ ಹೊಡೀರಿ, ಆಮೇಲೆ ನೆಕ್ಸ್ಟ್ ಬ್ಯಾಕ್ ಡಬಲ್ ಹ್ಯಾಂಡ್ ಹೊಡಿ ಅಂತ ಐತ್ರಿ. ಹೊಡಿತಾ ಇದ್ದಾರೆ ನೋಡಿ ಗೈಸ್. ಇನ್ನೊಂದು ನಿಮಗೆ ಭಯ ಎಲ್ಲ ಆಗುತ್ತ? ಎಲ್ಲರಿಗೂ ಆಕತ್ತೆ. ಫ್ರಂಟ್ ಡಬಲ್ ಹ್ಯಾಂಡ್ ಹೊಡಿತಾ ಇದಾರೆ ನೋಡಿ ಇವಾಗ. ಫ್ರಂಟ್ ಜಂಪ್ ಡಬಲ್ ಹ್ಯಾಂಡ್ ಅಲ್ಲ, ಫ್ರಂಟ್ ಸಿಂಗಲ್. ಗೈಸ್ ಇವ್ರ ಸಿಗ್ನೇಚರ್, ಶಿವರ್ ಸಿಗ್ನೇಚರ್ ಫ್ಲಿಪ್ ಹೊಡಿತಾ ಇದಾರೆ ನೋಡಿ. ತೋರಿಸ್ತೀನಿ ಬಿಡಿ ಬ್ರೋ. ಹೊಡಿ, ಎಷ್ಟಾಗುತ್ತ ಅಷ್ಟು ಟ್ರೈ ಮಾಡ. ಆಗಲ್ಲ
ಗೈಸ್ ಇಲ್ಲೆಲ್ಲ ಈ ತರ ಇರೋದಕ್ಕೆ ಅದು ಕಾಲು ಈ ತರ ಜಂಪ್ ಮಾಡಿದಾಗ ಇದು ಆಗ್ತಾ ಇಲ್ಲ. ಇದು ನೋಡಿ ಕಾಲು ಹಂಗೆ ಒಳಕ್ ಹೋಗ್ತಾ ಇದೆ. ಇವಾಗ ಹೊಡಿತಾರ ನೋಡಿ, ಈ ಕಡೆ ಹೊಡಿತ್ಯಾ, ಹಿಂಗ್ ಹೊಡ್ಬಿಡ. ಅಯ್ಯೋ ಗೈಸ್ ಫ್ಲಿಪ್ ಅದು. ಓಹೋ, ಈ ತರ ಮಾಡಕ್ ಹೋದ್ರೆ ಫುಲ್ ಕಾಲೆಲ್ಲ ಜರಿತಾ ಇದೆ. ಹೌದೌದು. ಫ್ರಂಟ್ ಅದು ಉಸುಕು ಕಾಲಲ್ಲಿ ಸಿಕ್ಕೊಂಡ್ತಾ ಇದೆ. ಎಷ್ಟು ವರ್ಷ ಆಯ್ತು ಬಿಟ್ಟು? ಒಂದ್ ವರ್ಷ ಆಯ್ತು ಗೈಸ್ ಕರೆಕ್ಟ್. ಶುಗರ್ ಫ್ಲಿಪ್ ಮಾಡೋದು ಇವ್ರು ನೋಡ್ತಾ ಇದಾರೆ ನೋಡಿ, ಹುಡುಗರೆಲ್ಲ ಇಲ್ಲಿ. ನಾವು ಒಂದು ಸೀಕ್ರೆಟ್ ಆಗಿ ನಾವೆಲ್ಲರೂ ಟೀಮ್ ಎಲ್ಲ ಸೇರಿಸಿ ಒಂದು ಲಾಗ ಮಾಡ್ಬಿಡೋಣ. ನಾವೆಲ್ಲ ಫ್ಲಿಪ್ ಹೊಡೆಯೋದು, ನಾವೆಲ್ಲ ಟೀಮ್ ಇತ್ತಲ್ಲ. ಬರೋಣ ನೆಕ್ಸ್ಟ್. ಎದಕ್ ಫ್ಲಿಪ್ ಹೊಡಿಲಿಲ್ಲ ಅಂತ ಎಲ್ಲ ಯೋಚನೆ ರಾತ್ರಿ ಎಲ್ಲ. ಶಿವರಾಜ್ ಅವ್ರು ಫ್ಲಿಪ್ ಹೊಡೆಯೋದನ್ನ ಅಲ್ಲಿ ರೋಡಲ್ಲಿ ನಿಂತ ನೋಡ್ತಾ ಇದ್ದಾರೆ, ಯಾವ ರೀತಿ ಜನ ನೋಡ್ತಾರೆ. ಇಲ್ಲಿತ್ತಲ್ಲ ಮುಂಚೆ, ಅಲ್ಲಿತ್ತು. ಅದ್ರಿಂದ ಭತ್ತದಿತ್ತು ಗೈಸ್, ಅದು ಅಕ್ಕಿದು. ಆ ಕಡೆಗಿತ್ತು. ಅವಾಗ ಅಲ್ಲಿ ಕಲ್ತಿದೀವಿ ನಾವು ಫ್ಲಿಪ್ ಎಲ್ಲ. ನೋಡೋಣ ಮುಂದೆ ಯಾವಾಗಾದ್ರೂ ಆದ್ರೆ. ನಮ್ಮ ಟೀಮ್ ಇತ್ತು ಸಣ್ಣವರಿದ್ದಾಗ ಫ್ಲಿಪ್ಪಿಂದು ಬ್ಯಾಚ್, 12 ಜನ ಇದ್ವಿ. ಅವ್ರನ್ನೆಲ್ಲ ಸೇರಿಸೋ ಪ್ರಯತ್ನ ಆದ್ರೆ ಮಾಡುವ. ಎಷ್ಟೊಂದು ಜಗ್ಗಿ ಭಾಳ ಫ್ಲಿಪ್ ಹೊಡಿತಿದ್ವಿ ಗೈಸ್, ಡಿಫ್ರೆಂಟ್ ಫ್ಲಿಪ್ ಹೊಡಿತಿದ್ವಿ ಎಲ್ಲರೂ. ಟೈರ್ ಒಂದು ಇಟ್ಕೊಂಡು ಅದು ಎಲ್ಲಿಂದ ಬೇಕು ಅಲ್ಲಿಂದ ತರ್ತಿದ್ವಿ. ದೂರದಿಂದ ಟೈರ್ ತಗೊಂಡ್ಬಂದು ನಾವೆಲ್ಲಿ ಹೋಗ್ತೀವೋ ಅಲ್ಲಿಗೆ ತಗೊಂಡೋಗಿ ಅದನ್ನ ಹಾಕಿ ಎಲ್ಲ ಸೆಟಪ್ ಮಾಡಿ ಒಂದು 3 ತಾಸು 4 ತಾಸು ಕಂಟಿನ್ಯೂ ಫ್ಲಿಪ್ ಹೊಡಿತಿದ್ವಿ ಎಲ್ಲರೂ. ಒಂಥರ ಊಟ ಬೇಡ ಏನು ಬೇಡ, ಜಾಸ್ತಿ ಊಟನೇ ಮಾಡ್ತಿದ್ದಿಲ್ಲ. ಆ ಥರ ಫ್ಲಿಪ್ ಎಲ್ಲ ಕಲ್ತಿದ್ದೀವಿ. ಇವಾಗ ಬರ್ತಾ ಬಿಟ್ಟಿದ್ದೀವಿ ಅಷ್ಟೇ. ಒಂದ್ 2 ದಿನ ಅಷ್ಟ ಪ್ರಾಕ್ಟೀಸ್ ಆಗೋವರೆಗೂ ಅಷ್ಟೇ. ಒಂದ್ 2 ದಿನ ಪ್ರಾಕ್ಟೀಸ್ ಮಾಡಿದ್ರ ಫುಲ್ ಹೊಡಿತಾರೆ ಶಿವರಾಜ್ ಅವರು. ಇಲ್ಲಿಂದ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.